ನಿಜಕ್ಕೂ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋದು ಅಂದ್ರೆ ಅದು ಕೇವಲ ಹೊಟ್ಟೆಪಾಡಲ್ಲ, ಅದೊಂದು ಸ್ಟಾರ್ಟ್ಅಪ್ ಅಂತಾನೆ ಹೇಳ್ಬೋದು. ಹೌದು, ಬೆಂಗಳೂರಿನ ರಸ್ತೆ ಬದಿಯಲ್ಲಿ ಪಾನಿಪೂರಿ ಮಾರಿದ ಶ್ರವಣ ಬೆಳಗೊಳದ ವ್ಯಕ್ತಿಯೋರ್ವ ಇಂದು ತಮ್ಮ ಊರಿನಲ್ಲಿ ಭವ್ಯವಾದ ಡುಪ್ಲೆಕ್ಸ್ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ. ಈ ಮನೆ ನೋಡಿ ಅನೇಕರು ಶಾಕ್ ಆಗಿದ್ದಾರೆ. ಇದು ಡುಪ್ಲೆಕ್ಸ್ ಮನೆಯಾಗಿದ್ದು ಕಾರು ನಿಲ್ಲಿಸೋದಕ್ಕೆ ಜಾಗ ಕೂಡ ಇದೆ. ಕೆಳಗಡೆ ಒಂದು ರೂಮ್, ಹಾಲ್, ಕಿಚನ್, ಮೇಲೆ 2 ರೂಮ್ಗಳಿವೆ. ಅಷ್ಟೇ ಅಲ್ಲ, ಇನ್ನೊಂದು ಚಿಕ್ಕ ರೂಮ್ ಕೂಡ ಇದೆ. ಈ ಮನೆಯನ್ನ ಕಟ್ಟುವುದಕ್ಕೆ ಒಟ್ಟು 35 ಲಕ್ಷ ರೂಪಾಯಿ ಆಗಿದೆ. ಪಾನಿಪುರಿಯಿಂದಲೇ ಇಷ್ಟೊಂದು ಹಣ ಸಂಪಾದನೆ ಮಾಡಿದ್ದಕ್ಕೆ ಪಾನಿಪುರಿ ನಿಲಯ ಅಂತ ಹೆಸರು ಇಡಲಾಗಿದೆಯಂತೆ. ಇದು ನಿಜಕ್ಕೂ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅಂತಾನೆ ಹೇಳಬಹುದು. ಮಹಾನಗರದಲ್ಲಿ ಬೀದಿ ಬದಿಯಲ್ಲಿ ನಿಂತು ವ್ಯಾಪಾರ ಮಾಡುವುದು ಕೂಡ ಸುಲಭ ಅಲ್ಲ. ಧೂಳು, ಆಯಾಸ, ಶೆಕೆ, ಮಳೆ ಅಂತ ಅನೇಕ ಸಮಸ್ಯೆಗಳಿದ್ರೂ ಕೂಡ ಅದನ್ನೆಲ್ಲ ಮೀರಿ ವ್ಯಾಪಾರವನ್ನ ಮಾಡಬೇಕು. ಬೆಳಗ್ಗೆಯಿಂದ ಪಾನಿಪುರಿ ಮಾಡಿಕೊಳ್ಳಲು ತಯಾರಿ ಮಾಡಿಕೊಳ್ಬೇಕು. ಆಮೇಲೆ ಸಂಜೆ ಹೊತ್ತಿಗೆ ಗ್ರಾಹಕರು ಬರ್ತಾರೆ, ಸ್ವಲ್ಪವೂ ಕಾಯಿಸದೆ ಅವರಿಗೆ ಪಾನಿಪುರಿ ಕೊಡಬೇಕು. ಈ ಎಲ್ಲ ಕಷ್ಟಗಳಿಗೆ ಶ್ರಮ ಸಿಕ್ಕಿದೆ ಅನ್ನೋದಕ್ಕೆ ಶ್ರವಣ ಬೆಳಗೊಳದ ಈ ವ್ಯಕ್ತಿ ಉದಾಹರಣೆಯಾಗಿದ್ದಾರೆ.